ನಾನು ನನ್ನ ಪ್ರೀತಿಗೆ ಒಂದು ಹೆಸರಿಟ್ಟಿದ್ದೆ, ಡ್ರೀಮ್ ಗರ್ಲ್ ಅಂತ. ನನ್ನ ಉಸಿರಿಗಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡಿದೆ. ಆದ್ರೆ ಅದಕ್ಕೆ ಸಿಕ್ಕ ಪ್ರತಿಫಲ ಬರೀ ನೋವು, ನಿರಾಶೆ, ಮೋಸ. ನೀನ್ ಯಾಕೆ ನನ್ನ ಮದುವೆ ಆಗ್ಲಿಲ್ಲ? ಈಗ ನೀವ್ ಈ ಮದ್ವೆನ ಒಪ್ಕೊಳ್ಳೇಬೇಕು. ವಿಶಾಖನ್ನ ನಿಮ್ ಹೆಂಡತಿ ಅಂತ ನೀವು ಸ್ವೀಕಾರ ಮಾಡ್ಲೇಬೇಕು. ಅದು ಅಷ್ಟು ಸುಲಭ ಅಲ್ಲ. ಅದು ಈಗ ನೀನ್ ಸಿಕ್ಕಿದ ಮೇಲೆ ಸಾಧ್ಯನೇ ಇಲ್ಲ. ನಾನು ನಿಮಗ್ ಮೋಸ ಮಾಡಿಲ್ಲ ಅಮ್ಮ, ಮೋಸ ಮಾಡಿಲ್ಲ. ನೀವು ನನ್ನ ಮೇಲಿಟ್ಟು ನಂಬಿಕೆ ಉಳಿಸ್ಕೊಳಕ್ಕೆ, ನೀವು ನನ್ನ ಸಾಕಿದ ಋಣ ತೀರ್ಸಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಮ್ಮ, ಏನ್ ಬೇಕಾದ್ರೂ ಮಾಡ್ತೀನಿ. ವಿಶಾಖನ್ ಖುಷಿಗೋಸ್ಕರ ನೀವು ಹೇಳ್ದಾಗ ಕೇಳ್ತೀನಮ್ಮ. ಹೇಳಮ್ಮ, ಹೇಳಮ್ಮ, ನಾನು ಏನ್ ಮಾಡ್ಲಿ ಹೇಳಮ್ಮ. ನೀ ಪೂಜೆ ಮಾಡ್ತಿದ್ದೀನಿ ನೋಡಿದ್ರೆ ಸಾಕ್ಷಾತ್ ಶ್ರೀಕೃಷ್ಣನೇ ಎದುರುಗಡೆ ನಿಂತಂಗಿತ್ತು. ನನಗೂ ಅಷ್ಟೆ. ಅಲ್ಲಿ ಸುತ್ತಮುತ್ತ ಜನ ಇದ್ದಾರೆ ಅಂತಾನೆ ಅನ್ನಿಸ್ಲಿಲ್ಲ. ನಾವಿಬ್ಬರೇ ಇದ್ದಾಗ ಅನ್ನಿಸ್ತಿತ್ತು. ರಾಧಿಕಾ, ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಏನು ಹೇಳ್ತಾನೆ ಇಲ್ಲ. ರಾಧಿಕಾ, ರಾಧಿಕಾ, ಯಾಕೆ ಅಳ್ತಾ ಇದೆಯಾ? ರಾಧಿಕಾ ರಾಧಿಕಾ ಅಲ್ಲಿ ಯಾಕೋ ತುಂಬಾ ಬೇಜಾರು ಮಾಡ್ಕೊಂಡು ಆಳ್ತಾ ಇದ್ದಾರೆ. ಅಮ್ಮ ಏನಾದರೂ ಅಂದ್ಬಿಟ್ರೋ ಏನೋ. ನಾನು ಕೇಳೋದಂತೂ ಅವಳು ಏನು ಹೇಳಲ್ಲ. ನೀನು ಅವಳ ತಾಯಿ. ನೀನು ಯಾವತ್ತೂ ವಿಶಾಖನ್ನ ರಾಧಿಕನ್ನ ಬೇರೆ ಬೇರೆ ಅಂತ ನೋಡೇ ಇಲ್ಲ. ಇಬ್ಬರನ್ನು ಹೊಟ್ಟೆಲ್ ಹುಟ್ಟಿರೋ ಮಕ್ಕಳ ಥರ ಕಾಪಾಡಿದ್ಯಾ. ದಯವಿಟ್ಟು ಹೋಗಿ ಕೇಳು, ಅದೇನಾಗಿದೆ ಅಂತ ಕೇಳಿ ಅವಳಿಗೆ ಸಮಾಧಾನ ಮಾಡು. ಯಾವುದೇ ಕಾರಣಕ್ಕೂ ಆ ಕೂಸ್ ಮನಸ್ಸಿಗೆ ನೋವಾಗಬಾರ್ದು, ಸರಿನಾ? ನನ್ಗೆ ಯಾಕಿಷ್ಟು ದೊಡ್ಡ ಶಿಕ್ಷೆ? ಯಾಕೆ? ಹೌದು, ನಾನು ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸುಳ್ಳು ಹೇಳ್ದೆ, ಸತ್ಯನ ಮುಚ್ಚಿಟ್ಟೆ. ಆದ್ರೆ ಅದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ಬೇಡ. ನನ್ನಿಂದ ನನ್ನ ಅಮ್ಮನ ದೂರ ಮಾಡಬೇಡ. ಅವ್ರ ಪ್ರೀತಿ ಕಳ್ಕೊಂಡು ಹೇಗ್ ಬದುಕ್ಲಿ? ಮದ್ವೆ ಆದ್ರೂ ನಾನು ಅವ್ರ ಜೊತೆನೆ ಇರ್ತೀನಿ ಅಂತ ಒಂದಿನೂ ನಾನು ಹಠ ಮಾಡ್ಲಿಲ್ಲ ಅಮ್ಮ. ಈಗಲೂ ಅಷ್ಟೇ, ನಾನು ದೂರದಿಂದ ಅವ್ರ ಸೇವೆ ಮಾಡ್ಕೊಂಡಿರ್ತೀನಿ. ನಂಗಷ್ಟೇ ಸಾಕಮ್ಮ, ಸಾಕು. ಅದಕ್ಕಿಂತ ಹೆಚ್ಚಿಗೆ ನಾನೇನು ಬಯಸಲ್ಲ ಅಮ್ಮ. ವಿಶಾಖನ್ನು ಅವರಿಂದ ದೂರ ಮಾಡಲ್ಲ ಅಮ್ಮ, ನಾನು ದೂರ ಮಾಡಲ್ಲ. ನೀನ್ ಹೇಳ್ತಿರೋ ನಿಜ. ನಿನ್ ಮೇಲೆ ನಂಬಿಕೆ ಇದೆ. ವಿಶ್ವನ ನಿನ್ನ ಬೇರೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಮಗಳೇ. ನೀನೇ ವಿಶ್ವ ಹೇಳ, ವಿಶಾಖ ಅಲ್ಲ. ವಿಶ್ವಗೂ ಈ ಸತ್ಯ ಗೊತ್ತಾಗ್ಬೇಕು. ಅವನನ್ನ ಮದುವೆ ಆಗಿದ್ದು ನೀನು, ವಿಶಾಖ ಅಲ್ಲ ಅಂತ. ಎಲ್ರಿಗೂ ಈ ಸತ್ಯ ಗೊತ್ತಾಗ್ಬೇಕು.